पॉंडिचेरी दादर एक्सप्रेस ट्रेनमध्ये अज्ञात व्यक्तीने 5 जणांवर चाकू हल्ला केला। एका व्यक्तीचा मृत्यू झाला असून मृत व्यक्तीच्या कुटुंबियांना रेल्वे विभागाकडून नुकसान भरपाई दिली जाणार आहे, असे रेल्वेचे डीआयजी शरणप्पा यांनी बेळगावात जिल्हा रुग्णालयाजवळ पत्रकारांशी संवाद साधताना सांगितले। रेल्वेवरील हल्ल्याच्या घटनेबाबत आयपीसी कलम 302, 307, 332 व 353 अंतर्गत आधीच गुन्हा दाखल करण्यात आला आहे। तिकिटाच्या मुद्द्यावरून अज्ञात प्रवाशाने टीसीवर हल्ला करण्यास सुरुवात केली। त्याच्या मदतीस आलेल्या प्रवाशांवर देखील त्याने हल्ला केला। त्यापैकी एकाचा मृत्यू झाला आहे। रेल्वे विभागाने मृत व्यक्ती देवश्री वर्मा यांच्या कुटुंबियांशी बोलले असून रेल्वे विभागाकडून त्यांना भरपाई दिली जाणार आहे। हल्ला करणाऱ्या आरोपीचा शोध घेण्यासाठी आरपीएफ, जीआरपी आणि स्थानिक पोलिसांच्या नेतृत्वाखाली एक टीम तयार करण्यात आली आहे। 4 विशेष पथके यापूर्वीच तयार करण्यात आली असून त्याचा तपास सुरू केल्याचे सांगितले आहे। ಬೆಳಗಾವಿ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ। ಪ್ರಕರಣ 302, 307, 332, 353, 504 ಮಂಜು ಸರ್ ಪ್ರಕರಣ ದಾಖಲಾಗಿದೆ। ಇದು ಟಿಟಿ ಏನು ಪುದುಚೇರಿ ಮತ್ತು ದಾದರ್ ಎಕ್ಸ್ಪ್ರೆಸ್ ಟ್ರೈನ್ 1106 ಟ್ರೈನಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು। S8 ಕೋಚಲ್ಲಿ ಒಬ್ಬ ಅನ್ಆಥರೈಸ್ಡ್ ಪ್ಯಾಸೆಂಜರ್ ಅವನಿಗೆ ಟಿಕೆಟ್ ಕೇಳೋ ವಿಚಾರದಲ್ಲಿ ವಾಗ್ವಾದ ಆಗುತ್ತೆ। ಸಡನ್ ಆಗಿ ಅವನು ಟಿ ಮೇಲೆ ಹಲ್ಲೆ ಮಾಡಲಿಕ್ಕೆ ಬರ್ತಾನೆ। ಅವರ ಸಹಾಯಕ್ಕೆ ಬಂದ ಏನು ಕೋಚ್ ಹೆಲ್ಪಿಂಗ್ ಸ್ಟಾಫ್ ಇದ್ದಾರೆ ಅವರ ಮೇಲೆ ಅದರಲ್ಲಿ ಒಬ್ಬ ಸಿಬ್ಬಂದಿ ಇಂಜುರಿಗೆ ಸಕ್ಕಮ್ ಆಗಿದ್ದಾರೆ ಮತ್ತು ಇನ್ನೂ 3 ಜನ ಗಾಯಗೊಂಡವರಿಗೆ ಆಸ್ಪತ್ರೆ ಮತ್ತು ರೈಲ್ವೆ ಬೋರ್ಡ್ ಅವ್ರ ಜೊತೆ ಮಾತಾಡಿದ್ರು। ರೈಲ್ವೆ ಇಲಾಖೆಯವ್ರ ಜೊತೆ ಏನು ಮೃತರಾಗಿದ್ದಾರೆ ಅವರಿಗೆ ಎಕ್ಸ್ಗ್ರೇಷಿಯಾ ಅಮೌಂಟ್ ಕೂಡ ರೈಲ್ವೆ ಇಲಾಖೆಯವರು ನೀಡ್ತಾ ಇದ್ದಾರೆ। ಮೃತಪಟ್ಟವ್ರ ಹೆಸರು ದೇವಶ್ರೀ ವರ್ಮಾ ಅಂತ, ಸುಮಾರು 21-22 ವರ್ಷ, ಮೂಲತಃ UP ಅವರು ಕಾಂಟ್ರಾಕ್ಟ್ ಈ ಹೌಸ್ ಕೀಪಿಂಗ್ ಸ್ಟಾಫ್। ಸೊ ಇವರು ಟಿ ಅವ್ರ ರಕ್ಷಣೆಗೆ ಬಂದಾಗ ಅವರಿಗೆ ಹಲ್ಲೆ ಆಗಿದೆ। ಹಲ್ಲೆ ಮಾಡಿದೆ ಅವನ ಪತ್ತೆ ಈಗಾಗಲೇ ನಾವು RPF, GRP ಮತ್ತು ಸ್ಥಳೀಯ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ। 4 ವಿಶೇಷ ತಂಡಗಳು ಆರೋಪಿ ಪತ್ತೆಗೆ ಕಾರ್ಯ ಮಾಡ್ತಾರೆ। ವಿಶೇಷವಾಗಿ ಇದೇನು ಎಕ್ಸ್ಪ್ರೆಸ್ ಟ್ರೈನಲ್ಲಿ ಗೋವಾದಿಂದ ಲೋಣ ಬರೋ ಬೆಳಗಾವಿ ರೀಚ್ ಆಗೋ ಮಾಡಿದ್ರೆ ಯಾವುದೇ ಸಿಬ್ಬಂದಿಗಳಿರಂಗಿಲ್ಲ ಭದ್ರತೆಗೆ। ಹಿಂದೆ ಕೂಡ ಅಲ್ಲೇ ಮತ್ತು ಬರುವಂಥ ಮಾತ್ರೆಗಳನ್ನ ಸೇವಿಸಿ 16 ಜನ ಅಸ್ವಸ್ಥರಾಗಿದ್ದರು, ಸೀರಿಯಸ್ ಆಗಿದ್ದರು। ಅವ್ರು 4 ದಿನದ ನಂತರ ಅವರು ಪ್ರಜ್ಞೆ ಬಂತು। ಯಾಕೆ ಈ ರೀತಿ ಘಟನೆಗಳಾಗ್ತದೆ? ನೀವು ಹೇಳೋದು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ। ಮತ್ತು ಇನ್ನೊಂದೇನಂತಂದರೆ ಏನು ನಮ್ಮ GRP ಪೊಲೀಸ್ ಸ್ಟ್ರೆಂತ್ ಇದೆ, ಅದರಲ್ಲಿ ಸುಮಾರು 4 ದಶಕಗಳಿಂದ ಸೇಮ್ ಸ್ಟ್ರೆಂತ್ ಇದೆ। ಅದನ್ನು ಹೆಚ್ಚಿಸಲಿಕ್ಕೆ ನಾವು ಈಗಾಗಲೇ ಸುಮಾರು ಪತ್ರ ವ್ಯವಹಾರಗಳನ್ನು ನಾವು ಮಾಡಿದ್ದೀವಿ ರೈಲ್ವೆ ಇಲಾಖೆಯ ಜೊತೆ। ಆ ಒಂದು ಕಾರ್ಯ ಮತ್ತು RPF ಮತ್ತು GRP ಅವ್ರ ಜೊತೆ ಕಂಬೈಂಡ್ ಆಗಿ ಏನು ಸಾರ್ವಜನಿಕರ ಸುರಕ್ಷತೆ ಇದೆ ಅದನ್ನು ಬಲಗೊಳಿಸಲು ಎಲ್ಲ ರೀತಿಯ ಕ್ರಮಗಳನ್ನು ನಾವು ಕೈಗೊಳ್ಳುತ್ತೇವೆ। ಆರೋಪಿ ತಪ್ಪಿಸ್ಕೊಂಡಿದ್ದು ಹೇಗೆ ಸರ್? ಅಂದರೆ ಚಲಿಸ್ತಾ ಇರೋ ಟ್ರೈನಲ್ಲೇ ಕೊಲೆ ಆಗುತ್ತೆ, ಆಮೇಲೆ ಅವ್ನು ತಪ್ಪಿಸ್ಕೊಂಡು ಹೋಗ್ತಾನೆ। ಪೊಲೀಸ್ ಏನು ಮಾಡ್ತಾ ಇದ್ರು? ಟ್ರೈನಲ್ಲಿ ಇದ್ದೇ ಇರ್ತಾರಲ್ಲ ಅವ್ರು, ಈ ಏನು ಈಗ ನಾವು ಹೇಳ್ಬೋದು ಹಿಡಿಬೋದಾಗಿತ್ತು ಅಂತ। ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ ಆರೋಪಿ ಅಲ್ಲಿಂದ ತಲೆ ಮರೆಸ್ಕೊಂಡು ಹೋಗಿದ್ದಾನೆ। ಕೆಲವು ಏನು ಐ ವಿಟ್ನೆಸಸ್ ಇದ್ದಾರೆ ಅಥವಾ ಪ್ಯಾಸೆಂಜರ್ಸ್ ಇದ್ದಾರೆ, ಅವನು ಚಲಿಸುವ ಟ್ರೈನಿಂದ ಇಳಿದಿರುವುದು ಕೆಲವು ಮಾಹಿತಿಯನ್ನು ನೀಡಿದ್ದಾರೆ। ಆ ಹಿನ್ನೆಲೆಯಲ್ಲಿ ನಾವು ಪತ್ತೆಗೆ ಕಾರ್ಯಕ್ರಮವನ್ನು ಮಾಡ್ತೇವೆ। ಆರೋಪಿ ಬಗ್ಗೆ ಏನೋ ಸುಳಿಸಿದೆ, CCTV ಫುಟೇಜ್ ಕೆಲವು ಮಾಹಿತಿ ದೊರೆತಿದೆ ಮತ್ತು ಆ ಮಾಹಿತಿಗಳ ಆಧಾರದ ಮೇಲೆ ಆದಷ್ಟು ಬೇಗ ಆರೋಪಿಯನ್ನು ಬಂಧಿಸ್ತಾರೆ। ಮತ್ತು ಮಾರಕಾಸ್ತ್ರಗಳು ತಗೊಂಡು ಹೆಂಗೆ ಬರ್ತಾರೆ ಅಂತ ಸರ್ ಅವರು? ಟ್ರೈನ್ದಲ್ಲಿ ಪೊಲೀಸ್ ಪರ್ಸನ್ ಹ್ಯಾವ್ ಟು ಬಿ ದೇರ್। ಇದರ ಈಗ ರೀಸೆಂಟ್ ಯಾವುದೂ ಟ್ರೈನ್ಸಲ್ಲಿ ಇರ್ತಾ ಇಲ್ಲ, ಈವನ್ ಬೆಳಗಾಂ ಬೆಂಗಳೂರು ಟ್ರೈನ್ದಲ್ಲಿ ಇರಲ್ಲ, ಈ ಟ್ರೈನ್ದಲ್ಲಿನೂ ಇದ್ದಿಲ್ಲ। ಅಂದರೆ ಸೆಕ್ಯೂರಿಟಿ ಲ್ಯಾಕ್ಸ್ ಆಗಿದೆ ಫಾರ್ ಗ್ರಾಂಟೆಡ್ ಅಂತಿದೆ। ಏನಾಗುತ್ತೆ, ಈಗ ನಾವು ಉದಾಹರಣೆ ಕರ್ನಾಟಕದಲ್ಲಿ ತೊಗೊಂಡ್ರೆ ಅರೌಂಡ್ 1400 ಟ್ರೈನ್ಸ್ ರನ್ ಆಗುತ್ತೆ ಎವ್ರಿ ಡೇ। ನಮ್ಮ ಸಿಬ್ಬಂದಿಯ ಸಂಖ್ಯೆ ಇರೋದು ಅರೌಂಡ್ 830। ಸೊ ಈವನ್ 1 ಪರ್ಸನ್ನು ನಾವು ಪ್ರತಿ ಟ್ರೈನಿಗೆ ಹಾಕಲಿಕ್ಕಾಗಲ್ಲ, ಆ ಒಂದು ಇದು ಇರುತ್ತೆ। ಹಾಗಾಗಿ ನಾವೇನು ಮಾಡ್ತೀವಿ, ನಮ್ಮ ಏನು ಟ್ರೈನ್ಸ್ಗಳಿದೆ ಇನ್ಸಿಡೆಂಟ್ಸ್ಗಳ ಮೇಲೆ ಒಂದು ಅನಾಲಿಸಿಸ್ ಮಾಡಿದ್ದೀವಿ। ಮೂವ್ಮೆಂಟು, ಪ್ಯಾಸೆಂಜರ್ ಮೂವ್ಮೆಂಟ್ಸು, ಕ್ರೈಮು, ಆ ಒಂದು ಹಾಟ್ಸ್ಪಾಟ್ ಅನಾಲಿಸಿಸ್, ಅದರ ಮೇಲೆ ಕೂಡ ನಾವು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತಾ ಇದ್ದೀವಿ।
आरोपी चालत्या ट्रेनमधून खाली उतरल्याची माहिती आहे। ही घटना घडली तेव्हा आरपीएफ पोलीस तेथे उपलब्ध नव्हते, कारण राज्यात दररोज 1400 ट्रेन धावतात, पण फक्त 830 जणांचा स्टाफ असल्यामुळे एक स्टाफ प्रति ट्रेनमध्ये देखील ठेवू शकत नसल्याचे DIG यांनी सांगितलं आहे। संकल्प शिंदे, कन्नडम्मा न्यूज नेटवर्क, बेळगावी।